ನಮಸ್ಕಾರ. ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ನಿಷ್ಮಾ ಇರ್ಷಾದ್. ಸ್ನೇಹಿತರೆ, ಇದು ಬರೀ ಕಾಕತಾಳೀಯವಂತೂ ಅಲ್ವೇ ಅಲ್ಲ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಜಾರ್ಖಂಡ್ ಮುಖ್ಯಮಂತ್ರಿಗೆ ವಿದ್ಯಾರ್ಥಿಗಳ ಧ್ವನಿಯನ್ನ ಆಲಿಸಿ ತಕ್ಷಣ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಿ ಅಂತ ನೇರ ಸಂದೇಶವನ್ನ ರವಾನಿಸ್ತಾರೆ. ಅದಾದ ಕೆಲವೇ ಗಂಟೆಯಲ್ಲಿ ಒಂದನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಪ್ರಮುಖ ಬೇಡಿಕೆಗಳನ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಒಪ್ಪಿಕೊಳ್ತಾರೆ. ಕೊನೆಗೂ 24 ದಿನಗಳ ಕಾಲ ಸತತ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ಮಾಡ್ತಾ ಇದ್ದಂತಹ ಯುವ ಜನತೆಯ ಹೋರಾಟವನ್ನ ತಾತ್ಕಾಲಿಕವಾಗಿ ಈಗ ಅಂತ್ಯಗೊಳಿಸಲಾಗಿದೆ. ತಡರಾತ್ರಿ ಬಂದ ಆ ದೃಶ್ಯಗಳಲ್ಲಿ ವಿದ್ಯಾರ್ಥಿಗಳ ಕಣ್ಣಲ್ಲಿ ಕಣ್ಣೀರು ಮತ್ತು ಗೆಲುವಿನ ನಗೆ ಎರಡೂ ಕೂಡ ಕಾಣಿಸ್ತಾ ಇತ್ತು. ಯಾಕಂದ್ರೆ ಈ ಹೋರಾಟ ಅವರ ಭವಿಷ್ಯದ ಉಳಿವಿಗಾಗಿ ನಡೆದಂತಹ ಒಂದು ಅತ್ಯಂತ ಕಷ್ಟಕರ ಸಮರವಾಗಿತ್ತು. ಪ್ರಜಾಪ್ರಭುತ್ವದಲ್ಲಿ ಆಂದೋಲನದ ನಿಜವಾದ ಶಕ್ತಿ ಏನು ಅನ್ನೋದನ್ನ ಜಾರ್ಖಂಡ್ನ ಈ ಯುವ ಜನತೆ ಇಡೀ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ. ಯಾವುದೇ ಹಿಂಸಾಚಾರಕ್ಕೆ ಆಸ್ಪದ ನೀಡದೆ, ಎಷ್ಟೇ ಉದ್ರೇಕಕಾರಿ ಸಂದರ್ಭಗಳು ಎದುರಾದರೂ ಕೂಡ ಸಹನೆ ಕಳೆದುಕೊಳ್ಳದೆ ತಮ್ಮ ಮೂಲ ಬೇಡಿಕೆಯ ಮೇಲೆಯೇ ನಿರಂತರವಾಗಿ ಗಮನವನ್ನ ಕೇಂದ್ರೀಕರಿಸಿ ಹೋರಾಡಿದ ಈ ಹಠ ಇದೆಯಲ್ಲ, ಅದು ನಿಜಕ್ಕೂ ಕ್ರಾಂತಿಕಾರಕವಾದುದು. ಆದ್ರೆ ಒಮ್ಮೆ ಆಳವಾಗಿ ಯೋಚಿಸಿ ಸ್ನೇಹಿತರೆ, ಜಾರ್ಖಂಡ್ನಲ್ಲಿ ಇರೋದು ಜೆಎಂಎಂ ಮತ್ತು ಕಾಂಗ್ರೆಸ್ನ ಮೈತ್ರಿ ಸರ್ಕಾರ. ತಮ್ಮದೇ ಮೈತ್ರಿ ಸರ್ಕಾರ ಅಧಿಕಾರದಲ್ಲಿದ್ರೂ ರಾಹುಲ್ ಗಾಂಧಿ ಅವರು ಸರ್ಕಾರದ ಬೆನ್ನಿಗೆ ನಿಲ್ಲದೆ ಸ್ಪಷ್ಟವಾಗಿ ವಿದ್ಯಾರ್ಥಿಗಳ ನ್ಯಾಯಯುತ ಬೇಡಿಕೆಯ ಪರವಾಗಿ ನಿಂತು ಮೈತ್ರಿ ಧರ್ಮಕ್ಕಿಂತ ಯುವ ಜನತೆಯ ಭವಿಷ್ಯವೇ ಮುಖ್ಯ ಅಂತ ನಿರಂತರವಾಗಿ ವಿದ್ಯಾರ್ಥಿಗಳ ಜೊತೆ ಸಂಪರ್ಕದಲ್ಲಿದ್ದು ಬೆನ್ನೆಲುಬಾಗಿ ನಿಂತು ನೀಡಿದ ಆ ಧೈರ್ಯವೇ ಈ ಬೃಹತ್ ಗೆಲುವಿಗೆ ಅತಿ ದೊಡ್ಡ ತಿರುವು ನೀಡಿತು ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ಈ ಯುವ ಜನತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಿಡ್ದೆದ್ದಿದ್ಯಾಕೆ ಗೊತ್ತಾ? ಜಾರ್ಖಂಡ್ ಸಿಬ್ಬಂದಿ ಆಯ್ಕೆ ಆಯೋಗ ನಡೆಸಿದ್ವ ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆಯಲ್ಲಿ ನಡೆದದ್ದು ಸಣ್ಣ ಪುಟ್ಟ ಲೋಪ ಅಲ್ಲ, ಅದು ಬೃಹತ್ ಭ್ರಷ್ಟಾಚಾರ. ವರ್ಷ ಪೂರ್ತಿ ಕಷ್ಟಪಟ್ಟು ರಾತ್ರಿ ಹಗಲು ಓದಿದ ಅರ್ಹ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿ ಹಣ ಕೊಟ್ಟವರಿಗೆ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರಿಗೆ ಉದ್ಯೋಗ ಸಿಗುವ ವಾತಾವರಣ ಅಲ್ಲಿ ನಿರ್ಮಾಣವಾಗಿತ್ತು. ಈ ಇಡೀ ಹಗರಣದ ಕೇಂದ್ರ ಬಿಂದುವೇ ಟಿಡಿಪಿಎಲ್ ಅನ್ನುವಂತಹ ಒಂದು ಖಾಸಗಿ ಏಜೆನ್ಸಿ. 2014ರಿಂದಲೇ ಕಪ್ಪು ಪಟ್ಟಿಯಲ್ಲಿದ್ದ ಈ ಏಜೆನ್ಸಿಗೆ ಪರೀಕ್ಷೆ ನಡೆಸುವ ಜವಾಬ್ದಾರಿ ಕೊಟ್ಟಿದ್ದಾದ್ರೂ ಯಾರ ಸ್ವಾರ್ಥಕ್ಕಾಗಿ? ಹಾಗಾದ್ರೆ ವ್ಯವಸ್ಥೆಯ ಈ ಭ್ರಷ್ಟಾಚಾರವೇ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಬೆಂಕಿ ಹೊತ್ತಿಸಿದ್ದು. ಕೊರೆಯುವ ಚಳಿ, ಸುಡುವ ಬಿಸಿಲನ್ನೂ ಲೆಕ್ಕಿಸದೆ ವಿದ್ಯಾರ್ಥಿಗಳು 24 ದಿನಗಳ ಕಾಲ ರಸ್ತೆಯಲ್ಲೇ ಕುಳಿತುಕೊಂಡ್ರು. ಆದ್ರೆ ಇಲ್ಲೊಂದು ಪ್ರಮುಖ ವ್ಯತ್ಯಾಸವನ್ನ ಮಾತ್ರ ನಾವು ಗಮನಿಸಲೇಬೇಕು ವೀಕ್ಷಕರೇ. ಈ ಇಡೀ ಹೋರಾಟದ ಸಮಯದಲ್ಲಿ ಹೇಮಂತ್ ಸೊರೇನ್ ಸರ್ಕಾರ ಅಥವಾ ಅವರ ಸಚಿವರು ವಿದ್ಯಾರ್ಥಿಗಳನ್ನ ದೇಶದ್ರೋಹಿಗಳು ಎಂದಾಗ್ಲಿ ಬಿಜೆಪಿಯ ಏಜೆಂಟ್ರು ಅಂದಾಗ್ಲಿ ನಿಂದಿಸಲಿಲ್ಲ. ಒಮ್ಮೆ ನೆನಪಿಸಿಕೊಳ್ಳಿ ಸ್ನೇಹಿತರೆ, ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆದಾಗ ಕೇಂದ್ರದ ನಾಯಕರು ಹಾಗೂ ಮಂತ್ರಿಗಳು ಯುವ ಜನರನ್ನ ವೈರಸ್, ಜನರೇಷನ್ ಗಟ್ಟರ್ ಹಾಗೂ ಭಯೋತ್ಪಾದಕರ ಬಿ ಟೀಮ್ ಅಂತ ಬಹಿರಂಗವಾಗಿ ನಿಂದಿಸಿದ್ರು. ಆದ್ರೆ ಜಾರ್ಖಂಡ್ನಲ್ಲಿ ಪ್ರತಿಭಟನಾ ನಿರತ ಆಹಾರ ತಿಂಡಿ ಅಂಗಡಿಗಳನ್ನ ಇಲ್ಲಿ ಬಲವಂತವಾಗಿ ಮುಚ್ಚಿಸಿ ಕಿರುಕುಳ ನೀಡುವ ಕೆಲಸ ನಡೆಯಲಿಲ್ಲ. ತಮ್ಮದೇ ಮೈತ್ರಿಕೂಟದ ನಾಯಕರಾದ ರಾಹುಲ್ ಗಾಂಧಿ ಅವರ ಖಡಕ್ ಸಂದೇಶ ತಲುಪ್ತಾ ಇದ್ದಂತೆ ಜಾರ್ಖಂಡ್ ಸರ್ಕಾರದ ಯಂತ್ರಾಂಗ ದಿಢೀರಾಗಿ ಚುರುಕುಗೊಂಡಿತು. ಸಚಿವೆ ಪ್ರಿಯಾಂಕಾ ಪಾಂಡೆ ಸಿಂಗ್, ಸಚಿವ ಇರ್ಫಾನ್ ಅನ್ಸಾರಿ ಹಾಗೂ ಶಾಸಕ ಜೈರಾಮ್ ಮಹತೋ ಅವರು ಸ್ವತಃ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ರು. ಅಮರನಾಥ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದ ವಿದ್ಯಾರ್ಥಿ ನಾಯಕ ದೇವೇಂದ್ರ ಮಹತೋ ಅವರಿಗೆ ಸಚಿವೆ ದೀಪಿಕಾ ಪಾಂಡೆ ಅವರೇ ಸ್ವಹಸ್ತದಿಂದ ಜ್ಯೂಸ್ ಕುಡಿಸಿ ಉಪವಾಸವನ್ನ ಅಂತ್ಯಗೊಳಿಸಿದ್ರು. ನಮ್ಮ ಸರ್ಕಾರದಲ್ಲಿ ತಪ್ಪು ನಡೆದ್ರೆ ತಿದ್ದಿಕೊಳ್ಳುವ ಸಂವೇದನಾಶೀಲತೆ ಇದೆ, ರಾಹುಲ್ ಗಾಂಧಿ ಹಾಗೂ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗಿದ್ದಾರೆ ಅಂತ ಸಚಿವರು ಭರವಸೆ ನೀಡಿದಾಗ ಪ್ರತಿಭಟನಾ ಸ್ಥಳದಲ್ಲಿದ್ದ ವಿದ್ಯಾರ್ಥಿಗಳ ಕಣ್ಣಲ್ಲಿ ಗೆಲುವಿನ ಆನಂದ ಬಾಷ್ಪ ಚಿಮ್ಮಿತು ವೀಕ್ಷಕರೇ. ಕೊನೆಗೂ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು ತುರ್ತು ಸಂಪುಟ ಸಭೆಯನ್ನ ಕರೆದು ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆಯನ್ನ ಮತ್ತು ಟಿಡಿಪಿಎಲ್ ಏಜೆನ್ಸಿ ನಡೆಸಿದ ಎಲ್ಲಾ ನೇಮಕಾತಿಗಳನ್ನ ಸಂಪೂರ್ಣವಾಗಿ ರದ್ದುಗೊಳಿಸುವುದಾಗಿ ಘೋಷಿಸಿದ್ರು. ಅಷ್ಟೇ ಅಲ್ಲ, 2014ರಿಂದ ರಾಜ್ಯದಲ್ಲಿ ನಡೆದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಕ್ರಮಗಳನ್ನು ಹೊರತರಲು ಸಿಐಡಿ ಮತ್ತು ಎಸ್ಐಟಿ ತನಿಖೆಗೆ ಆದೇಶಿಸಿದ್ರು. ಭವಿಷ್ಯದಲ್ಲಿ ಮತ್ತೆಂದೂ ಕೂಡ ಪೇಪರ್ ಲೀಕ್ ಆಗದಂತೆ ತಡೆಯೋದಕ್ಕೆ ಹಿರಿಯ ಐಎಎಸ್ ಅಧಿಕಾರಿ ಅಮಿತಾಬ್ ಕೌಶಲ್ ನೇತೃತ್ವದಲ್ಲಿ ಪರೀಕ್ಷಾ ಸುಧಾರಣಾ ಸಮಿತಿಯನ್ನ ರಚಿಸಿ ವಿಶೇಷ ವಿಧಾನಸಭೆ ಅಧಿವೇಶನ ಕರೆಯೋದಾಗಿ ಭರವಸೆಯನ್ನ ಕೂಡ ನೀಡಿದರು. ಪ್ರಜಾಪ್ರಭುತ್ವದಲ್ಲಿ ಯುವ ಜನತೆಯ ಶಕ್ತಿಯ ಮುಂದೆ ಸರ್ಕಾರ ತನ್ನ ತಪ್ಪು ಒಪ್ಪಿಕೊಳ್ಳಲೇಬೇಕಾಯ್ತು ನೋಡಿ.
ಆದ್ರೆ ಒಮ್ಮೆ ಗಮನಿಸಿ ಸ್ನೇಹಿತರೆ, ಈ ನಿರ್ಧಾರ ಹೊರಬರ್ತಾ ಇದ್ದಂತೆ ಬಿಜೆಪಿ ನಾಯಕರಲ್ಲಿ ದಿಢೀರಾಗಿ ಮೌನ ಆವರಿಸ್ಬಿಟ್ಟಿದೆ ನೋಡಿ. ವಿದ್ಯಾರ್ಥಿಗಳ ಪರವಾಗಿ ನಾನು ಅಮರನಾಥ ಉಪವಾಸ ಕೂರ್ತೀನಿ ಅಂತ ದೊಡ್ಡ ದೊಡ್ಡ ಮಾತುಗಳನ್ನಾಡಿದ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ವಿದ್ಯಾರ್ಥಿಗಳಿಗೆ ಗೆಲುವು ಸಿಕ್ಕ ಮೇಲೆ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದೇ ಒಂದು ಅಭಿನಂದನೆಯ ಮಾತನ್ನು ಆಡಿಲ್ಲ. ಬಾಬುಲಾಲ್ ಮೊರಾಂಡಿ ಅವರು ಸಮರ್ಥನೆಗೆ ಇಳಿದ್ರೂ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಆಗ್ಲಿಲ್ಲ ಅವರಿಂದ. ಜಾರ್ಖಂಡ್ನಲ್ಲಿ ವಿದ್ಯಾರ್ಥಿಗಳು ಸರ್ಕಾರವನ್ನ ಮಣಿಸಿದ ಈ ಘಟನೆ ಈಗ ನೆರೆಯ ರಾಜ್ಯ ಬಿಹಾರದಲ್ಲಿ ಕೂಡ ದೊಡ್ಡ ಸಂಚಲನವನ್ನ ಮೂಡಿಸಿದೆ. ಸಾಮ್ರಾಟ್ ಚೌಧರಿ ಅವರ ಜನಪ್ರಿಯತೆ ಕುಸಿತಿರುವ ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಬೆಂಬಲಿತ ಯುವ ಜನತೆ ಈಗ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸೋದಕ್ಕೆ ಸಜ್ಜಾಗ್ತಾ ಇದೆ. ಪರೀಕ್ಷೆ ರದ್ದಾಗಿದ್ದಕ್ಕೆ ವಿದ್ಯಾರ್ಥಿಗಳು ಸಂಭ್ರಮಿಸಿದ್ರೂ ಕೂಡ ಹೋರಾಟ ಸಂಪೂರ್ಣವಾಗಿ ಮುಗ್ದಿಲ್ಲ ಅಂತ ವಿದ್ಯಾರ್ಥಿ ನಾಯಕ ಪಿಯೂಷ್ ಕುಮಾರ್ ಹಾಗೂ ದೇವೇಂದ್ರ ಮೆಹ್ತೋ ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರದ ಸಿಐಡಿ ತನಿಖೆಯಿಂದ ಪ್ರಭಾವಿ ಭ್ರಷ್ಟರಿಗೆ ಶಿಕ್ಷೆಯಾಗೋದಿಲ್ಲ, ನಮಗೆ ಸ್ವತಂತ್ರ ಸಂಸ್ಥೆಯಾದ ಸಿಬಿಐ ತನಿಖೆಯಾಗಬೇಕು ಅನ್ನೋದು ಅವರ ಅಂತಿಮ ಬೇಡಿಕೆಯಾಗಿದೆ. ಏನು, ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಸಿಗುವವರೆಗೂ ಕೂಡ ಮತ್ತು ತಪ್ಪು ಮಾಡಿದ ಅಧಿಕಾರಿಗಳಿಗೆ ಜೈಲು ಶಿಕ್ಷೆಯಾಗುವವರೆಗೂ ನಮ್ಮ ಈ ಹೋರಾಟದ ಕಿಡಿ ಆರುವುದಿಲ್ಲ ಅಂತ ಯುವ ಜನತೆ ಎಚ್ಚರಿಸಿದ್ದಾರೆ. ಆದ್ರೆ ಸ್ನೇಹಿತರೆ, ಈ ಗೆಲುವಿನ ನಗೆಯ ಹಿಂದೆ ಇನ್ನೊಂದು ಅತ್ಯಂತ ಕಠೋರ ಹಾಗೂ ಕಣ್ಣೀರಿನ ಕತೆ ಕೂಡ ಇದೆ. ಅದನ್ನು ನಾವು ಗಮನಿಸಬೇಕಾಗತ್ತೆ. ಅಂದ್ರೆ ಸರ್ಕಾರ ಈಗ ಏನ್ ನಿರ್ಧಾರವನ್ನ ಕೈಗೊಂಡಿದೆ, ಇದರಿಂದಾಗಿ ವರ್ಷ ಪೂರ್ತಿ ಕಷ್ಟಪಟ್ಟು ಓದಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಹಂತದಲ್ಲಿ ಕೂಡ ಹೋರಾಡಿ ನ್ಯಾಯಯುತವಾಗಿ ಉದ್ಯೋಗ ಗಿಟ್ಟಿಸಿಕೊಂಡಿದ್ದಂತಹ, ಪ್ರಾಮಾಣಿಕವಾಗಿ ಉದ್ಯೋಗ ಗಿಟ್ಟಿಸಿಕೊಂಡ ಸಾವಿರಾರು ಅಭ್ಯರ್ಥಿಗಳ ಭವಿಷ್ಯ ಈಗ ಬೀದಿಗೆ ಬಿದ್ದಿದೆ. ಅಂದ್ರೆ ತಮಗಿದ್ದ ಹಳೆಯ ಕೆಲಸಗಳಿಗೆ ರಾಜೀನಾಮೆ ನೀಡಿ ತಮ್ಮ ಕುಟುಂಬದ ಏಕೈಕ ಆಸರೆಯಾಗಿ ಇತ್ತೀಚೆಗಷ್ಟೇ ಅವರು ಕೆಲಸಕ್ಕೆ ಸೇರಿದ್ದ ಈ ಯುವಕರು ಇವತ್ತು ಪ್ರಾಜೆಕ್ಟ್ ಭವನದ ಮುಂದೆ ಕಣ್ಣೀರಿಡ್ತಾ ನಿಂತಿದ್ದಾರೆ. ನಾವು ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದು ಗೆದ್ದಿದ್ದೀವಿ, ನಾವು ಯಾವುದೇ ಅಕ್ರಮವನ್ನ ಎಸಗಿಲ್ಲ, ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಜೈಲಿಗೆ ತಳ್ಳಿ, ಆದ್ರೆ ಅದಕ್ಕಾಗಿ ನಮ್ಮ ಬದುಕನ್ನ ದಯವಿಟ್ಟು ಬಲಿ ಕೊಡಬೇಡಿ ಅಂತ ಅವರು ನರಳ್ತಾ ಇರೋದು ಈ ವ್ಯವಸ್ಥೆಯ ಕ್ರೂರ ಮುಖಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಗೋಧಿ ಬೀಸುವಾಗ ಹುಳುಗಳು ನಜ್ಜಾಗತ್ತೆ ಅನ್ನುವಂತಹ ಒಂದು ಮಾತಿದೆಯಲ್ಲ, ಅದೇ ರೀತಿ ಭ್ರಷ್ಟರ ತಪ್ಪಿಗೆ ಪ್ರಾಮಾಣಿಕ ಅಭ್ಯರ್ಥಿಗಳ ಭವಿಷ್ಯವೂ ಈಗ ಸಂಕಷ್ಟಕ್ಕೀಡಾಗಿದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಪರೀಕ್ಷಾ ಅಕ್ರಮದ ವಿರುದ್ಧ ಗೆದ್ದು ಸಂಭ್ರಮಿಸ್ತಾ ಇರುವ ವಿದ್ಯಾರ್ಥಿಗಳಾದ್ರೆ, ಮತ್ತೊಂದ್ ಕಡೆ ಅಕ್ರಮ ಎಸಗದೆ ಕೆಲಸ ಕಳೆಕೊಂಡು ಮತ್ತೆ ನ್ಯಾಯಾಲಯದ ಬಾಗಿಲು ತಟ್ಟೋದಕ್ಕೆ ಸಜ್ಜಾಗ್ತಾ ಇರುವಂತಹ ನೂರಾರು ಸಂತ್ರಸ್ತ ಅಭ್ಯರ್ಥಿಗಳಿದ್ದಾರೆ. ಇದು ಹೇಮಂತ್ ಸೊರೇನ್ ಸರ್ಕಾರಕ್ಕೆ ಒಂದು ದೊಡ್ಡ ಹೊಸ ಧರ್ಮ ಸಂಕಟ ಹಾಗೂ ಬೃಹತ್ ಸವಾಲಾಗಿ ಕೂಡ ಪರಿಣಮಿಸಿದೆ. ಸರ್ಕಾರ ಈ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಹೇಗೆ ನ್ಯಾಯ ಒದಗಿಸಿಕೊಡುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡ್ಬೇಕಾಗತ್ತೆ. ಆದ್ರೆ ಏನೇ ಆಗ್ಲಿ ಸ್ನೇಹಿತರೆ, ಜಾರ್ಖಂಡ್ನ ಈ 24 ದಿನಗಳ ಸತ್ಯಾಗ್ರಹ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಹಾಗೂ ಆಳುವ ಪ್ರತಿಯೊಂದು ಸರ್ಕಾರಕ್ಕೂ ಕೂಡ ಬೃಹತ್ ಪಾಠ ಅಂತಾನೆ ಹೇಳ್ಬೋದು. ಪ್ರಜಾಪ್ರಭುತ್ವದಲ್ಲಿ ವಿದ್ಯಾರ್ಥಿಗಳ ಒಗ್ಗಟ್ಟು ಮತ್ತು ಅಹಿಂಸಾತ್ಮಕ ಹೋರಾಟದ ಮುಂದೆ ಎಂತಹ ಅಹಂಕಾರಿ ಸರ್ಕಾರವು ತಲೆ ಬಾಗ್ಲೇಬೇಕು ಅನ್ನೋದನ್ನ ಈ ಚಳುವಳಿ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಅದೇ ಸಮಯದಲ್ಲಿ ತಮ್ಮದೇ ಮೈತ್ರಿ ಸರ್ಕಾರವಿದ್ರೂ ತಪ್ಪು ನಡೆದಾಗ ವಿದ್ಯಾರ್ಥಿಗಳ ಪರ ನಿಲ್ಲೋದು ಮತ್ತು ಅವರ ಧ್ವನಿಗೆ ಕಿವಿಗೊಟ್ಟು ನಿರ್ಧಾರ ಹಿಂಪಡೆಯುವುದು ಆಡಳಿತಗಾರರ ಜವಾಬ್ದಾರಿ ಅನ್ನೋದನ್ನ ಈ ಘಟನೆ ತೋರಿಸಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಪರೀಕ್ಷೆಗಳು ರದ್ದುಗೊಳಿಸೋದು ಒಂದೇ ಇಲ್ಲಿ ಅಂತಿಮ ಪರಿಹಾರ ಆಗೋದಿಲ್ಲ ಅನ್ನುವಂಥದ್ದನ್ನ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಪೇಪರ್ ಲೀಕ್ ಮಾಡಿ ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟವಾಡಿರುವ ಆ ಖದೀಮರಿದ್ದಾರಲ್ಲ, ಅವರಿಗೆ ಗಲ್ಲುಗೇರಿಸುವಂತಹ ಶಿಕ್ಷೆ ಆಗ್ಬೇಕು. ಭವಿಷ್ಯದಲ್ಲಿ ಯಾವುದೇ ಬಡ ವಿದ್ಯಾರ್ಥಿಯ ಶ್ರಮ ನೀರು ಪಾಲಾಗದಂತೆ ಸಂಪೂರ್ಣ ಪಾರದರ್ಶಕ ವ್ಯವಸ್ಥೆ ನಿರ್ಮಾಣವಾಗಬೇಕು. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.